ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಜೊತೆ ನಿನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಅಪ್ಡೇಟ್ ಕೊಡೋಣ ಅಂತ ಬಂದಿದ್ದೀನಿ. ತುಂಬ ಸೂಪರ್ ಆಗಿದೆ ಅಪ್ಡೇಟ್. ಸೊ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಆರಂಭದಲ್ಲೇ ಅಪ್ಡೇಟ್ನ ಹೇಳ್ತೀನಿ ನಾನು. ಇವಾಗ ಲಿಂಗವ್ವ ಅಜ್ಜಿಗೆ ಭೂಮಿ ಅಜಿತ್ ಹೆಂಡತಿ ಅಂತ ಗೊತ್ತಾಗಿದೆ, ಮನಸ್ವಿನಿ ಅಲ್ಲ ಅಂತಲೂ ಗೊತ್ತಾಗಿದೆ. ಆದರೆ ಅಜಿತ್ಗೆ ಈಗ ಅಗ್ನಿ ಪರೀಕ್ಷೆ. ಅಜ್ಜಿ ಅಂತೂ ಸುಮ್ಮನೆ ಅಂತೂ ಬಿಡಲ್ಲ. ಆದರೆ ಅಜ್ಜಿತ್ತು ಅಜ್ಜಿನ ಎಷ್ಟು ಪ್ರೀತಿ ಮಾಡ್ತಾರೆ, ಅಜ್ಜಿ ಅಜಿತ್ನ ಎಷ್ಟು ಪ್ರೀತಿ ಮಾಡ್ತಾರೆ. ಸೊ ಆ ಪ್ರೀತಿ ಮುಂದೆ ಅಜಿತ್ತು ಮತ್ತು ಭೂಮಿನ ಒಪ್ಕೊಂಡಿದ್ದಾರೆ ಲಿಂಗವ್ವಜ್ಜಿ. ಆದರೆ ಮುಂದೆ ಆಗೋ ಪ್ರೊಸೀಜರ್ ಆದರೂ ಏನು, ಅಜಿತ್ ಮತ್ತು ಭೂಮಿಗೆ ಮದುವೆ ಆಗಿದ್ರು ಯಾಕೆ ಮುಚ್ಚಿಟ್ರ, ಇಷ್ಟು 10 ವರ್ಷ ಆಗ್ತಾ ಇದೆ, ಇನ್ನೂ ಮಕ್ಕಳೇ ಆಗಿಲ್ವಾ ಅಂತ ಹೇಳ್ಬಿಟ್ಟು ಕೇಳೋ ಪ್ರಶ್ನೆಗೆ ಉತ್ತರ ಏನು ಸಿಗುತ್ತೆ ಅದೆಲ್ಲನೂ ಸಹ ಹೇಳ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಏನಾಗುತ್ತೆ ಸಂಚಿಕೆ ಅಂತ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಅಜಿತ್ ಮತ್ತು ಭೂಮಿ ಗಂಡ ಹೆಂಡತಿ ಅಲ್ಲ ಅನ್ನೋ ಸತ್ಯ ಹೌದು ಅನ್ನೋ ಸತ್ಯ ಗೊತ್ತಾಗಬಾರ್ದು ಅಂತ ಮನೆಯವರೆಲ್ಲ ತುಂಬ ಅಜಿತ್ನ ತಡೀತಾರೆ. ಆದರೆ ಅಜಿತ್ ಇದ್ದವರು ಭೂಮಿ ನೀನು ಯಾಕೆ ಅಲ್ಲಿ ನಿಂತಿದ್ಯಾ, ಬಾ ಇವಳಿಗೆ ನಾಚಿಕೆ ಅಂತ ಹೇಳ್ಬಿಟ್ಟು, ಅಜ್ಜಿ ನೀನು ಕೇಳ್ತಾ ಇದೆಯಲ್ಲ ನನ್ನ ಹೆಂಡತಿ ಯಾರು ಅಂತ, ಇವಳೇ ನೋಡಿ ನನ್ನ ಹೆಂಡತಿ ಅಂತೇಳ್ಬಿಟ್ಟು ಭೂಮಿನ ಮನಸ್ವಿನಿ ಅಂತ ಬಂದಿರೋ ಭೂಮಿನ ಇವಳೇ ನನ್ನ ಹೆಂಡತಿ ಅಂತ ಹೇಳ್ಬಿಟ್ಟು ಪರಿಚಯ ಮಾಡ್ತಾರೆ. ಲಿಂಗವ್ವ ಅಜ್ಜಿಗೆ ಕೋಪ ಬಂದು, ಅಲ್ಲ ಕಣೆ ಸಂಗೀತ, ಇನ್ನೂ ಏನೇನೆಲ್ಲ ನನ್ನಿಂದ ಮುಚ್ಚಿಟ್ಟಿದ್ಯೆ, ಅಜಿತಾ ಏನೋ ಹೇಳ್ತಾ ಇದೆಯಾ ನೀನು, ಶಾರದಾ ಮತ್ತು ಶ್ರವಣನ ಮಗಳು ಮನಸ್ವಿನಿ ತಾನೇ ಇವಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಜ್ಜಿ ನಿಂಗೆ ಗೊತ್ತಾಗೋಯ್ತಾ, ನಿಂಗೆ ನೀನು ಸಾಮಾನ್ಯಕ್ಕಿಲ್ಲ, ಆದರೆ ಇವಳೇ ನನ್ನ ಹೆಂಡತಿ, ಇವರೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಏನು ಗೊತ್ತಾ, ಅವಾಗೇನೆ ಮತ್ತೆ ನಾನು ಮನಸ್ವಿನಿನೇ ಮದುವೆ ಆಗಬೇಕು ಅಂತ ಹೇಳಿದ್ರಂತೆ. ಆದರೆ ಇವಳು ಸಿಕ್ಕಿರ್ಲಿಲ್ವಲ್ಲ, ಅದಕ್ಕೆ ನಾನು ಮದುವೆನೇ ಆಗಿರಲಿಲ್ಲ. ಆದರೆ ಇವಳು ನೋಡಾದ್ಮೇಲೆ ನನಗೆ ಇವಳ ಮೇಲೆ ಲವ್ ಆಗ್ಬಿಟ್ಟಿದೆ, ಇವಳೇ ನನ್ನ ಮನಸ್ವಿನಿ, ಇವಳೇ ನನ್ನ ಭೂಮಿ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಲ್ಲ ಕಣೋ, ಇವಳು ಮನಸ್ವಿನಿ ಅವಳ ಭೂಮಿ ಒಂದಕ್ಕೂ ಅರ್ಥನೇ ಆಗ್ತಾ ಇಲ್ವಲ್ಲ ಅಂದಾಗ, ಅಯ್ಯೋ ಅಜ್ಜಿ ನಾನು ಏನು ಮಾಡಲಿ, ಇವಳು ನನ್ನ ಮದುವೆ ಆದಮೇಲೆ ಸಿಕ್ಕಿದ್ದಾಳೆ, ಮುಂಚೆಗೆ ಸಿಕ್ಕಿದ್ರೆ ಇವಳನ್ನೇ ಮದುವೆ ಆಗ್ಬಿಡ್ತಿದೆ. ಆದರೂ ಅತ್ತೆ ಮಾವನ ಮಗಳಲ್ವಾ, ಸ್ವಲ್ಪ ಕ್ರಶ್ ನನಗೆ ಇವಳು ಅಂತೇಳ್ಬಿಟ್ಟು ಅಜ್ಜಿತು ನುಲಿತಾ ಇರ್ತಾರೆ ಭೂಮಿನ ಹಿಡ್ಕೊಂಡು. ಈ ಕಡೆ ಸರಿ ಹೋಯ್ತು ಹಂಗಂತ ಆ ಹುಡುಗಿಗೆ ಅನ್ಯಾಯ ಮಾಡ್ಬಿಡೋಕ್ಕಾಗುತ್ತೇನೋ ಕಳ್ಳ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಈ ಕಡೆ ಇದನ್ನೆಲ್ಲ ನೋಡಿ ಇವ್ರು ಯಾಕೆ ಹಿಂಗೆ ನಿಲ್ತಾ ಇದ್ದಾರೋ ಅಂತೇಳ್ಬಿಟ್ಟು, ಸಾಹೇಬ್ರೆ ಬಿಡಿ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಯ್ಯೋ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತಲ್ಲೋ, ಅಜ್ಜಿ ಹತ್ರ ಎಲ್ಲಿ ಇವಳೇ ನನ್ನ ಹೆಂಡತಿ ಅಂತ ಹೇಳ್ಬಿಡ್ತೀಯ ಅಂದ್ಕೊಂಡಿದ್ದೆ ಅಂದಾಗ, ಅಮ್ಮ ಹಾಗೆಲ್ಲ ಹೇಳಲ್ಲ, ಆದ್ರೂ ಅಜ್ಜಿ ಹತ್ರ ಸತ್ಯನ ಮುಚ್ಚಿಡಬಾರ್ದು. ಇವಳು ಗುಣ, ಇವಳು ನಡತೆ ಎಲ್ಲನೂ ಇಷ್ಟ, ಭೂಮಿ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಇವಳ ಮನಸ್ವಿನಿ ಅಂತ ಹೇಳಿದ್ರೇನು, ಭೂಮಿ ಅಂತ ಹೇಳಿದ್ರೇನು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ಅಜಿತ್ ಭೂಮಿ ಗುಸುಗುಸು ಅಂತ ಮಾತಾಡೋದು ಇದೆಲ್ಲ ಅಜ್ಜಿಯ ಮನೆಯವರೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಚಂದ್ರಿಕಾ ಎಲ್ಲ, ಅಲ್ಲ ಕಣೋ ನಿನ್ನ ಹೆಂಡ್ತಿನ ಬೇರೆ ಕರ್ಕೊಂಬಂದಿಲ್ಲ, ನೀನು ನೋಡಿದ್ರೆ ಯಾರೋ ಕಳ್ಳು ಹಿಡಿಯೋಕ್ಕೆ ಅಂತ ಬಂದಿದ್ಯಾ, ಏನೋ ನಿನ್ನ ಹೆಂಡ್ತಿನ ಯಾಕೋ ಕರ್ಕೊಂಬಂದಿಲ್ಲ, ನೋಡಿದ್ರೆ ಈ ಮನಸ್ವಿನಿನ ನನ್ನ ಹೆಂಡ್ತಿ ಆಗಬೇಕಿತ್ತು, ನನ್ನ ಲವರ್ ಆಗಬೇಕಿತ್ತು ಅಂತ ಏನೇ ನಡೀತಿದೆ ಇಲ್ಲಿ ಸುಳ್ಳು ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಅಯ್ಯೋ ನಿಂಗೆ ಇನ್ನೂ ಗೊತ್ತಾಗ್ಲಿಲ್ವಾ, ನನಗೆ ಇವಳ ಮೇಲೆ ಕ್ರಶ್ ಆಗಿದೆ, ಬಟ್ ಏನು ಮಾಡೋದು, ನನ್ನ ಮದುವೆ ಆಗೋಗಿದೆಯಲ್ಲ, ಈಗೂ ನೀನು ಒಂದು ಮಾತು ಕೇಳಿದ್ರೆ ಆ ಭೂಮಿಗೆ ಡೈವರ್ಸ್ ಕೊಟ್ಟು ಈ ಮನಸ್ವಿನಿನೇ ಮದುವೆ ಆಗ್ಬಿಡ್ತೀನಿ ಅಂತ ಅಜಿತ್ ಹೇಳ್ತಾ ಇರ್ತಾರೆ. ಬೇಡ ಪರವಾಗಿಲ್ಲ, ಈಗೇನೂ ಆಗಲ್ಲ, ಅತ್ತೆ ಮಗಳು ಅಂದರೆ ಎಲ್ಲರೂ ಸದ್ರವಾಗಿ ಮಾತಾಡ್ತಾರೆ ಬಿಡು ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಇನ್ನು ನೈಟು ಅಜಿತ್ಗೊಂದು ರೂಮ್ನ ರೆಡಿ ಮಾಡ್ತಾರೆ. ಅಲ್ಲಿ ಭೂಮಿ ಸಾಹೇಬ್ರೆ ಅಂತ ಊಟ ಎಲ್ಲ ಬಡಿಸಿ, ಇನ್ನು ಊಟ ತಿನ್ನಬೇಕಾದ್ರೆ ಭೂಮಿಗೆ ಅಜಿತು ಭೂಮಿಗೆ ತಿನ್ಸೋಕ್ಕೆ ಹೋಗ್ಬಿಡ್ತಾರೆ. ಇದನ್ನು ನೋಡಿ ಮನೆಯವರು ಅಜ್ಜಿಗೆಲ್ಲ ಆಶ್ಚರ್ಯ ಆಗುತ್ತೆ. ಇಲ್ಲೇನೋ ನಡೀತಾ ಇದ್ದಾಗ ಇವ್ರಿಗೆ ಯಾವಾಗಲೂ ಅದೇ ರೀತಿ ರೂಢಿ ಇರುತ್ತಲ್ಲ, ಹಂಗಾಗಿ ಮಾಡ್ದಕ್ಕೆ ಹೋದಾಗ ಅದು ಅಯ್ಯೋ ಪ್ರೀತಿ ಅಂದರೆ ನಮ್ಮ ಮಾವನ ಮಗಳಲ್ವಾ, ಅದಕ್ಕೆ ಅಷ್ಟೇ ನಿಂಗೆ ಅಂದಾಗ ಸರಿ ಆಯಿತು ಅಂತ ಸುಮ್ಮನಾಗ್ತಾರೆ. ಇನ್ನು ಅಜಿತ್ಗೆ ಹಾಲು ಕೊಡೋಕೆ ಹೋದಾಗ ರೂಮಿಗೆ ಹಾಲು ಕೊಡೋಕೆ ಹೋದಾಗ ಭೂಮಿ, ಇನ್ನು ಅಜಿತ್ತು ತುಂಬ ರೊಮ್ಯಾಂಟಿಕ್ ಮೂಡಲ್ಲಿರ್ತಾರೆ. ಭೂಮಿ ಮತ್ತು ಅಜಿತ್ ಲವ್ಲಿ ಡ್ಯಾನ್ಸ್ನ ನೋಡ್ಬೋದು. ಅಜಿತ್ ಭೂಮಿನ ಎಷ್ಟು ಮಿಸ್ ಮಾಡ್ಕೊಂಡಿದ್ದಾನೆ ಅನ್ನೋದನ್ನ ಈ ಹಾಡಲ್ಲಿ ನಾವು ನೋಡ್ಬೋದು. ಇಬ್ಬರು ಸೂಪರಾಗಿ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಿದ್ರೆ ಈ ಚಂದ್ರಿಕಾ ಇವರೆಲ್ಲನೂ ಸಹ ಏನು ಇವರು ಗಂಡ ಹೆಂಡ್ತಿ ಥರ ನಟಿಸ್ತಾ ಇದ್ದಾರಲ್ಲ, ಇವರೇನಾದ್ರು ಗಂಡ ಹೆಂಡ್ತಿನ ಏನೋ ಇರಬೇಕು ಅಂದಾಗ ಅಂಜು ಇದ್ದಳು, ಮಾಮ್ ಇದೇ ಒಳ್ಳೆ ಚಾನ್ಸು, ಇವಾಗ ಈ ಅಜ್ಜಿಗೆ ಹೋಗಿ ಭೂಮಿ ಮತ್ತು ಅಜಿತ್ ನಿಜವಾದ ಗಂಡ ಹೆಂಡ್ತಿ ಅಂತ ತೋರಿಸ್ಬಿಟ್ರೆ ಅಂದ್ಬಿಟ್ಟು ಹೇಳ್ತಾಳೆ, ನಿನಗೆ ಏನು ಬಂದಿದೆ, ನಮ್ಮ ಪಾಡಿ ಹೀಗೆ ಹಿಂಗಾಗಿ ಕೂತಿದೆ, ನಿನ್ನ ಅಜ್ಜಿ ಜೊತೆ ಮದುವೆ ಆಗಲಿ ಅಂತ ನಾನಿದ್ರೆ ನಿನಗೆ ಬರೀ ಅಜಿತ್ ಭೂಮಿದೆ ಚಿಂತೆ, ಸುಮ್ಮನೆ ಇದ್ಬಿಡು ಅಂತೇಳ್ಬಿಟ್ಟು ಈ ಕಡೆ ದೇವಯಾನಿ ಸಮಾಧಾನ ಮಾಡಿಸ್ತಿದ್ರೆ, ಒಂದು ಕಡೆ ಅಜಿತ್ನ ಹುಡಿಕೊಂಡು ರೌಡಿಗಳು ಅಟ್ಯಾಕ್ ಮಾಡೋಕ್ಕೆ ಸುತ್ತುವರಿತಾ ಇರ್ತಾರೆ. ಅಜಿತ್ ಎಲ್ಲಿದ್ದಾನೆ ಅವನ್ನ ಮುಗಿಸ್ಬೇಕು, ಇಲ್ಲಾಂದರೆ ದೊಡ್ಡ ಕೇಡಿಗೆ ತಪ್ಪಿಸ್ಕೊಂಬಂದಿರ್ತಾನಲ್ಲ ಅವನ್ನ ಹಿಡಿಬೇಕು ಅಂತ ಈ ಕಡೆ ಅಜಿತ್ ಮತ್ತು ರೊಮ್ಯಾಂಟಿಕ್ ಸೀನ್ ನಡೀತಾ ಇರುತ್ತೆ. ಅಜ್ಜಿ ಇದ್ದವರು, ಬಾರೋ ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಏನೇ ಮಾಡ್ತಾ ಇದೆಯಾ ಮನಸ್ವಿನಿ ಅಂದಾಗ, ಅದು ಅತ್ತೆ ಹಾಲು ಕೊಡೋಕೆ ಹೋಗಿದೆ ಅಂದಾಗ, ಏನೂ ಹಾಲ ಅಂತೇಳ್ಬಿಟ್ಟು ಮನೆಯವರೆಲ್ಲ ಕೇಳ್ತಿರ್ತಾರೆ. ಅದು ಅಜಿತ್ ಬಂದಿದ್ನಲ್ಲ ಅವನಿಗೆ ಹಾಲು ಕೊಡೋಕೆ ಹೋಗಿದೆ ಅಷ್ಟೇ ಅಂದಾಗ, ಸರಿ ಆಯಿತು, ಅಜಿತ ಮೊದಲು ನಿನ್ನ ಹೆಂಡತಿ ಫೋಟೋ ತೋರಿಸು ನನಗೆ ಅಂತೇಳ್ಬಿಟ್ಟು ಅಜ್ಜಿ ಕೇಳ್ತಾರೆ. ಅಷ್ಟೇ ತಾನೇ ನಿಂಗೆ ನನ್ನ ಫೋನಲ್ಲೇ ಇದೆ ತೋರಿಸ್ತೀನಿ ಇರು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಯ್ಯೋ ಅತ್ತೆ ನನ್ನ ಹತ್ರ ಇದೆ ಅಂತೇಳ್ಬಿಟ್ಟು ಅಂಜು ಇದ್ದೋಳು ಈ ಅಜಿತ್ ಮತ್ತು ಭೂಮಿ ಫೋಟೋನ ತೋರಿಸೇ ಬಿಡ್ತಾರೆ. ಈಗ ಅಜಿತ್ ಮತ್ತು ಭೂಮಿ ನಿಜವಾದ ಗಂಡ ಹೆಂಡ್ತಿನ ಅಂತೇಳ್ಬಿಟ್ಟು ಅಜ್ಜಿ ಶಾಕ್ ಆಗೋಗಿದ್ದಾರೆ. ಆದರೆ ಅಜಿತ್ ಇದ್ದವರು, ಅಜ್ಜಿ ನಿಮ್ಮ ಹತ್ರ ಸುಳ್ಳು ಹೇಳಿದ್ದೀವಿ ಅಂತ ದಯವಿಟ್ಟು ನೀವು ಬೈಕೋಬೇಡಿ, ಆದರೆ ನೀವು ಇವಳನ್ನ ಇಷ್ಟೊಂದೆಲ್ಲ ಇಷ್ಟಪಟ್ಟಿದ್ದೀರಾ, ಇವಳು ಗುಣ ನೋಡಿ, ನಾನು ಇವಳನ್ನ ಇಷ್ಟಪಡದೆ ಇರೋಕ್ಕಾಗಲಿಲ್ಲ, ನನಗೆ ಇವಳೇ ಭೂಮಿ ಇವಳೇ ಮನಸ್ವಿನಿ, ಇದನ್ನು ಹೇಳಿದ್ಮೇಲೂ ನೀವು ನನಗೆ ಬೈಬೇಕು ನಮ್ಮ ಅಮ್ಮಂಗೆ ಅಂತಿದ್ರೆ ದಯವಿಟ್ಟು ನನಗೆ ಬೈದ್ಬಿಡಿ ಅಂತ
ಅಜಿತ್ ಹೇಳ್ತಾರೆ, ಅಲ್ಲ ಕಣೆ ಸಂಗೀತ, ಇಂಥ ಚಿನ್ನದಂಥ ಸೊಸೆ ಇದ್ರೂ ನೀನು ಯಾಕೆ ಉಳ್ಳ ನನ್ನ ಸೊಸೆ ಅಂತ ಹೇಳ್ದೆ, ಮನಸ್ವಿನಿ ಅಂತ ಹೇಳ್ದೆ ಅಂತ ಹೇಳ್ಬಿಟ್ಟು ಅಜ್ಜಿ ಪ್ರಶ್ನೆ ಮಾಡಿದಾಗ, ಅದು ಅತ್ತೆ ಅದು ಇವಳು ಬೇರೆ ಜೋರಾಗಿ ಕೂಗಾಡ್ತಿದ್ಲ ಅವತ್ತು, ಅದಕ್ಕೆ ಇನ್ನೆಲ್ಲಿ ನೀವು ಅವಳನ್ನ ರೇಗಾಡ್ಬಿಡ್ತಿರೋ ಅಂತ ಈ ಥರ ಹೇಳ್ಬಿಟ್ಟೆ ಅತ್ತೆ ಅಂದ್ಬಿಟ್ಟು ಸಂಗೀತ ಹೇಳ್ತಾರೆ. ಬಿಡು ಆಯಿತು, ಅಲ್ಲ ಕಣೋ ಶ್ರವಣ, ಇವಳು ನಿನ್ನ ಮಗಳು ಅಂತ ಅನ್ಕೊಂಬಿಟ್ಟಿದ್ನಲ್ಲೋ, ಆದರೂ ಎಷ್ಟು ಒಳ್ಳೆ ಬುದ್ಧಿದೆ ಇವಳಿಗೆ ಅಂದಾಗ, ನಿಂಗೆ ಇವಳು ಇಷ್ಟ ಆಗೋದ್ಲ ಅಂದಾಗ, ಕೇಳ್ತೀಯಲ್ಲೋ ತುಂಬ ಒಳ್ಳೆ ಹುಡುಗಿ ಕಣೋ ಇವಳು, ಚಿನ್ನದಂಥ ಹುಡುಗಿನ ನೀನು ಮದುವೆ ಆಗಿದೆಯಾ ಅಂದ್ಬಿಟ್ಟು ಅಜ್ಜಿನೂ ಸಹ ತುಂಬ ಖುಷಿ ಆಗ್ತಾರೆ. ಈಗ ಅಜ್ಜಿತ್ತು ಹೆಂಗೋ ಲಿಂಗವಜ್ಜಿನ ಭೂಮಿನೇ ನನ್ನ ಹೆಂಡತಿ ಅನ್ನೋದನ್ನ ನಿರೂಪಣೆ ಮಾಡೋಕ್ಕೆ ತುಂಬ ಒಳ್ಳೆ ಪ್ಲ್ಯಾನ್ನ ಮಾಡ್ತಾರೆ ಅಜಿತ್ ಅವರು ಅಂತಲೇ ಹೇಳ್ಬೋದು. ಈಗ ಲಿಂಗವಜ್ಜಿಗೆ ಅಜಿತ್ ಮತ್ತು ಭೂಮಿ ಗಂಡ ಹೆಂಡತಿ ಅಂತ ಗೊತ್ತಾಗಿದೆ. ಅಜ್ಜಿ 1 ವರ್ಷ ಆದರೂ ನಿಮ್ಮಿಬ್ರಿಗೂ ಮಕ್ಕಳೇ ಆಗಿಲ್ಲ, ಸಿಹಿ ಸುದ್ದಿನೇ ಕೊಟ್ಟಿಲ್ಲ ಅಂದರೆ ಏನು ಸಂಗೀತ, ಇವರಿಬ್ರಿಗೂ ಶಾಸ್ತ್ರ ಎಲ್ಲ ಮಾಡಿದ್ಯಾ ಅಂತೇಳ್ಬಿಟ್ಟು ಅಜ್ಜಿ ಕೇಳಿದಾಗ, ಅಯ್ಯೋ ಇಲ್ಲ ಎಲ್ಲ ಆಗಿದೆ, ಆದರೆ ಯಾಕೋ ಗೊತ್ತಿಲ್ಲ, ನಮ್ಮ ಭೂಮಿ ತಾಯಿನೇ ಆಗ್ತಿಲ್ಲ ಅಂದಾಗ, ನಿನಗೆ ಶಾಸ್ತ್ರ ಸಂಬಂಧ ಸಂಪ್ರದಾಯ ಎಲ್ಲ ಗೊತ್ತಿಲ್ಲ, ಇವತ್ತು ರಾತ್ರಿನೇ ಫಸ್ಟ್ ನೈಟ್ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಿರ್ತಾರೆ. ಏನು ಫಸ್ಟ್ ನೈಟ್ ಅಂದಾಗ ಭೂಮಿ ಇದ್ದೋಳು, ಸಾಹೇಬ್ರೆ ಏನು ನಡೀತಾ ಇದೆ ಇಲ್ಲಿ ಅಂದಾಗ, ನನಗೆ ಗೊತ್ತಿಲ್ಲ ಭೂಮಿ, ನನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ, ನಿಮಗೆ ಇವಾಗ ಇದೆಲ್ಲ ಯಾಕೆ ಅಂತೇಳ್ಬಿಟ್ಟು, ಇದೆಲ್ಲ ಆಗೋಗಿದೆ ಅಂತಂದಾಗ, ಹೇಯ್ ನೋಡೋ ನಾನು ಹೇಳ್ತಾ ಇದ್ದೀನಿ ಅಂದಮೇಲೆ ಅದಾಗಲೇಬೇಕು ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಇವಾಗ ಅಜಿತ್ ಮತ್ತು ಭೂಮಿ ಫಸ್ಟ್ ನೈಟ್ ಯಾವ ರೀತಿ ಇರುತ್ತೆ, ಭೂಮಿ ಅಜಿತ್ ರೊಮ್ಯಾಂಟಿಕ್ ಸೀನಲ್ಲಿ ಆ ಸಾಂಗಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವರಿಬ್ಬರು ಸಂಸಾರ ಈಗಾದರೂ ಶುರು ಆಗ್ತಾ ಇದೆಯಲ್ಲ ಅಜ್ಜಿ ಕಡೆಯಿಂದ, ಅದೇ ಖುಷಿ. ಇನ್ನು ಭೂಮಿ ಮನಸ್ಸಲ್ಲಿರೋ ಪ್ರೀತಿನ ಅಜಿತ್ ಕೇಳಬೇಕು, ಅಜಿತ್ ಮನಸ್ಸಲ್ಲಿರೋ ಪ್ರೀತಿನ ಭೂಮಿಗೆ ಹೇಳಬೇಕು. ಇವರಿಬ್ಬರು ಒಂದಾದರೆ ಅಜಿತ್ ಭೂಮಿ ಕಾಂಟ್ರಾಕ್ಟ್ ಮದುವೆನೂ ಸಹ ಮುರಿದು ಬೀಳುತ್ತೆ. ಸೊ ಅದೊಂದು ಆಗುತ್ತಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಒಟ್ಟಿನಲ್ಲಿ ಇಷ್ಟು ವಿಚಾರ ಅಜ್ಜಿಗೆ ಗೊತ್ತಾಯ್ತಲ್ಲ, ಸೊ ಅದೇ ಖುಷಿ. ನೋಡೋಣ ಅಜಿತ್ ಮತ್ತು ಭೂಮಿ ನಡುವೆ ಈ ಸಾಂಸಾರಿಕ ಜೀವನ ನಡೀತಾ ಅಂತ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಈ ಒಂದು ಜೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.